ಹೆಲೋ ನನ್ನೆಲ್ಲ ಸಿನಿಮಾ ಪ್ರೇಮಿಗಳಿಗೆ ಮತ್ತೊಂದು ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ JM ಮೂವೀಸ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎರಡು ವಿಷಯದ ಬಗ್ಗೆ ನೋಡ್ಕೊಂಬರೋಣ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಕನ್ನಡ ಇಂಡಸ್ಟ್ರಿ ಬಗ್ಗೆ ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ಮಾರ್ಚ್ 19ನಲ್ಲಿ ರಿಲೀಸ್ ಆದಂತಹ ಕೆಲವೊಂದು ಮೂವಿಗಳ ಬಜೆಟ್ ಆ್ಯಂಡ್ ಕಲೆಕ್ಷನ್ ನೋಡ್ಕೊಂಬರೋಣ. ಓಕೆ, ಫಸ್ಟ್ ಒಂದು ಬಂದುಬಿಟ್ಟು ಕನ್ನಡ ಇಂಡಸ್ಟ್ರಿ. ಕನ್ನಡದಿಂದ ಮೂವೀಸ್ಗಳು ಬರ್ತಾ ಇಲ್ಲ. ಕರ್ನಾಟಕದಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಕನ್ನಡ ಫಿಲಮ್ನ ಯಾರೂ ನೋಡ್ತಾ ಇಲ್ಲ. ಕನ್ನಡದಿಂದ ಕನ್ನಡದ ಆ್ಯಕ್ಟರ್, ಆ್ಯಕ್ಟ್ರೆಸ್, ಡೈರೆಕ್ಟ್ರುಗಳು ಬೇರೆ ಇಂಡಸ್ಟ್ರಿಗೆ ಹೋಗ್ತಿದ್ದಾರೆ. ವೈ? ರೀಸನ್ ಇಷ್ಟೇ, ಕನ್ನಡದಿಂದ ಭಾಳಷ್ಟು ಮೂವಿ ಥಿಯೇಟ್ರಿಗೆ ಬರಬೇಕು. ಒಳ್ಳೆ ಕಂಟೆಂಟ್ ಇರೋ ಒಳ್ಳೆ ಸ್ಟಾರ್ಸ್ ಮೂವಿ ವರ್ಷದಲ್ಲಿ ಮ್ಯಾಕ್ಸಿಮಮ್ ಬಂದರೆ ಕನ್ನಡ ಇಂಡಸ್ಟ್ರಿ ಟಾಪಲ್ಲಿರುತ್ತೆ. ಓಕೆ, ಇದಾಗಿತ್ತು ಕನ್ನಡ ಇಂಡಸ್ಟ್ರಿ ಬಗ್ಗೆ. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದುಬಿಟ್ಟು ಮಾರ್ಚ್ 19ನಲ್ಲಿ ರಿಲೀಸ್ ಆದಂತಹ ಕೆಲವೊಂದು ಮೂವಿಗಳ ಬಗ್ಗೆ ನೋಡೋಣ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿರುವಂತಹ ಲವ್ ಮಾಕ್ಟೇಲ್ 3. ಇದರ ಬಜೆಟ್ ಬಂದುಬಿಟ್ಟು 2 crore ಆ್ಯಂಡ್ ಟೋಟಲ್ ಕಲೆಕ್ಷನ್ ಅಂದರೆ 4 days ಕಲೆಕ್ಷನ್ 5 crore. ಆ್ಯಂಡ್ ಸೆಕೆಂಡ್ ಮೂವಿ ಬಂದುಬಿಟ್ಟು ಬಾಲಿವುಡ್ನಲ್ಲಿ ಆದಿತ್ಯ ಅವರು ಡೈರೆಕ್ಟ್ ಮಾಡಿರುವಂತಹ ದುರಂಧರ್ 2 ಆ್ಯಂಡ್ ರಣವೀರ್ ಸಿಂಗ್ ಅವರು ಆ್ಯಕ್ಟ್ ಮಾಡಿರುವಂತಹ ಈ ಫಿಲಮ್ನಲ್ಲಿ ಈ ಮೂವಿಯ ಟೋಟಲ್ ಬಜೆಟ್ ಬಂದುಬಿಟ್ಟು 250 crore ಆ್ಯಂಡ್ ಟೋಟಲ್ ಕಲೆಕ್ಷನ್ ಬಂದುಬಿಟ್ಟು ಅಂದರೆ 4 days ಕಲೆಕ್ಷನ್ ಬಂದುಬಿಟ್ಟು 400 crore ಪ್ಲಸ್. ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ತಮಿಳಿನ ಕೆನ್ ಕರುಣಾಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಯೂತ್ ಎಂಬ ಫಿಲಮ್ನ ಬಜೆಟ್ ಬಂದುಬಿಟ್ಟು 4 crore ಆ್ಯಂಡ್ ಟೋಟಲ್ ಕಲೆಕ್ಷನ್ ಬಂದುಬಿಟ್ಟು 15 crore. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್ ದಿಸ್ ಚಾನಲ್. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ.